ಅಂತ ಸಂದರ್ಭದಲ್ಲಿ 1537ರಲ್ಲಿ ನಮ್ಮ ಕೆಂಪೇಗೌಡರು ತಗ್ಗು ಪ್ರದೇಶಗಳನ್ನು ಆಯ್ಕೆ ಮಾಡಿ ಕೆರೆಗಳನ್ನು ಕಟ್ತಾರೆ. ಸ್ವಲ್ಪ ಎತ್ತರ ಪ್ರದೇಶಗಳಲ್ಲಿ ಪಟ್ಟಣಗಳನ್ನು ಕಟ್ತಾರೆ. ಅವರವರು ಕರಕುಶಲ ಕಾರ್ಯಕ್ರಮಗಳು ಏನೇನು ಇರುತ್ತೋ ಆ ಜಾತಿಯವರಿಗೆ ಅವರು ಪಟ್ಟಣಗಳನ್ನ ಕೆಟ್ಕೊಡ್ತಾರೆ. ಪೇಟೆಗಳನ್ನ ಚಿಕ್ಕಪೇಟೆ ಇರ್ಬೋದು, ಹಟ್ಟಿಪೇಟೆ ಇರೋದು, ಕಾಟನ್ ಪೇಟೆ ಇರ್ಬೋದು, ಅದೇ ರೀತಿ ಕುರುಬರಪೇಟೆ ಇರ್ಬೋದು. ಆ ಕಸುಬುದಾರರಿಗೆ ಯಾರು ಏನ್ ಕಸುಬು ಮಾಡ್ತಾರೋ ಬಳ್ಳೆಪೇಟೆ ಆಗ್ಲಿ ಇಂತ 16 ಪೇಟೆಗಳನ್ನ ಕಟ್ಟಿ ಅವರ ವಾಣಿಜ್ಯ ವ್ಯವಹಾರಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ ಕೆಂಪೇಗೌಡರು. ಆವಾಗ ಆಡಳಿತ ಹಂಗಿತ್ತು. ಇವಾಗಿನ ಆಡಳಿತ ನೋಡಿದ್ರೆ ಸ್ವಾಮಿ ಬೇಡ ಸ್ವಾಮಿ, ನಮ್ಮ ಒಕ್ಕಲಿಗರನ್ನ ನಾಯಕರನ್ನ ತುಳಿಯೋದ್ರಲ್ಲೇ ಅವ್ರದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಮಾಡ್ಬೇಕು. ಆ ಆಡಳಿತನ ಸಹಿಸ್ಕೊಳಕ್ ಆಗ್ಲಿಲ್ಲ ಬೇರೆ ಜನಾಂಗದವ್ರು. ಎಲ್ಲ ತಿರುಗಿ ಅವ್ರನ್ನ ಕುಮಾರಸ್ವಾಮಿನ ಡಿಗ್ರೇಡ್ ಮಾಡೋದು, ಇದು ಮಾಡೋದು, ಯಾವ್ದೋ ಒಂದು ಚಿಕ್ಕ ಹಾಕ್ಸೋದು. ಪಾಪ ಅವ್ರಿಗೆ ಮೆಜಾರಿಟಿ ಬರ್ಲಿಲ್ಲ. ಮೆಜಾರಿಟಿ ಬರ್ತಿದ್ದಾಗ ಅವರು ಸಹಾಯ ತಗೊಂಡೇ ಮಾಡ್ಬೇಕಾಗುತ್ತೆ. ಆದ್ರೂ ನಾವು ಕೊಟ್ಟ ಮಾತಂಗೆ ರೈತರ ಬೆಳೆಗಳ ಮತ್ತೆ ಸಾಲಗಳನ್ನ ಮನ್ನಾ ಮಾಡಿದ್ರು. ಅವ್ರಿನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಇದು ಮಾಡಿದ್ರು. ಆದ್ರೆ ಇದೆಲ್ಲ ಈ ಫ್ರೀ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಆಡಳಿತ ಕೊಡೋರ್ಗೆ ನಾವು ಅಧಿಕಾರ ಕೊಡಲ್ಲ. ಅವ್ರು ಕೊಡೋ ಕೆಲಸಕ್ಕೆ ಬದುಕಲು ಫ್ರೀಗೆ ಮತ್ತೆ ಕರೆಂಟ್ ವಿದ್ಯುತ್ ಶಕ್ತಿ ಫ್ರೀ ಅಂತ ಏನು ಅವರ ಮನೆಯಿಂದ ಬರ್ತಾರ. ಯಾರು ಸೊಮ್ಮ ಅವ್ರು ಕೊಡ್ತಾರೆ, ನಾವು ಇಸ್ಕೊಳ್ತೀವಿ. ಇವಾಗ ನಮ್ಮ ಪರಿಸ್ಥಿತಿ ಏನಾಗಿದೆ, ವಿದ್ಯುತ್ ಶಕ್ತಿ ಬಿಲ್ ರೇಟ್, ಕರೆಂಟ್ ಟ್ರಾನ್ಸ್ಫರ್ ಬಗ್ಗೆ ಇಲ್ಲ. ಕರೆಂಟ್ ಹೋದ್ರೆ ಅಲ್ಲಿ ಆ ಪರ್ಮಿಷನ್ ಬೇಕು, ಈ ಪರ್ಮಿಷನ್ ಬೇಕು, ಈ ಬೇಕು ಅಂತಾರೆ. ಸ್ಟಾಂಪ್ ಡ್ಯೂಟಿ ಎಷ್ಟಾಗಿದೆ? ಸ್ಟಾಂಪ್ ಡ್ಯೂಟಿ ಎಷ್ಟು 500% ರೈಸ್ ಮಾಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಗೌರ್ಮೆಂಟ್. ಇದೆಲ್ಲ ನಾವು ತಿಳ್ಕೊಳ್ಳಲ್ಲ. ಆದ್ರೂ ನಮ್ಗೆ ಏನೋ ಭಾಗ್ಯ ಬರ್ತಾ ಇದೆಯಪ್ಪ, 4 ತಿಂಗಳಿಂದ ಅದು ಬರ್ತಾ ಇದೆ. ಏನ್ ಮಾಡ್ತೀರಾ ಭಾಗ್ಯ ಕಟ್ಕೊಂಡು 4 ದಿವಸ 5 ದಿವಸ ನಾವೇ ಕಷ್ಟಪಡ್ತೀರಾ, ಅದು ನಾವೇ ಸಂಪಾದನೆ ಮಾಡ್ಬೋದು. ಯಾಕೆ ನಾವು ಈ 2000-3000ಕ್ಕೆ ನಾವು ಅದಕ್ಕೆ ಅಡಿಷನ್ ಆಗ್ಬಿಟ್ಟು ನಾವು ಓಟುಗಳನ್ನು ಯಾಕೆ ಡೈವರ್ಟ್ ಮಾಡಿ ನಾವು ನಮ್ಮ ಮೇಲೆ ನಾವೇ ಕೊಂಡಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಜನಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮೇಲೆ ಆದ್ರೂ ಒಳ್ಳೆ ಆಡಳಿತ ಕೊಡೋರನ್ನ ಅಂತವ್ರನ್ನ ಆಯ್ಕೆ ಮಾಡಿ. ನಮ್ಮ ಕೆಂಪೇಗೌಡರು ಹೆಂಗೆ ಆಡಳಿತ ಮಾಡ್ತಾ ಇದ್ರು ಆ ರೀತಿ ಆಡಳಿತ ನಮ್ಗೆ ಬೇಕು. 10 ವರ್ಷದಿಂದ ಇಲ್ಲಿವರೆಗೂ ಯಾವುದೇ ಆಡಳಿತ ಅಂತ ಮಟ್ಟಿಗೆ ಮಾಡಿರೋರು ಯಾರು ಇಲ್ಲ. ಅಷ್ಟೋ ಇಷ್ಟೋ ಹೇಳ್ಬೇಕಂದ್ರೆ ನಮ್ಮ ಒಕ್ಕಲಿಗರಲ್ಲೇನೆ ಹೆಂಗಲ್ಲ ಹನುಮಂತಯ್ಯ ಇರ್ಬೋದು, ಎಸ್.ಎಂ. ಕೃಷ್ಣ ಇರ್ಬೋದು, ದೇವೇಗೌಡ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇವರು ಕೊಟ್ಟಿರ್ತಕ್ಕಂಥ ಆಡಳಿತ ಬೇರೆಯವರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ ರೈತರಿಗಾಗ್ಲಿ ಬಡವರಿಗಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಮುಡಗ್ನೂರು ಪಂಚಾಯತಿ ಒಕ್ಕಲಿಗರ ಜನಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕುಲ ಬಾಂಧವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಥ್ ಕೊಟ್ಟು ನೆರವೇರಿಸಿರುವಂತಹ ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಎಲ್ಲಾ ಹಿರಿಯರು ಮುಖಂಡರು ಮತ್ತು ಅತಿ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಏನೋ ಒಂದು ಧ್ವನಿ ಕೂಡಿಸಿ ಈ ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಏನು 15 ದಿನದಿಂದ ಕೂಡ ಅವರು ಒಂದು ಜವಾಬ್ದಾರಿ ವಹಿಸಿಕೊಂಡು ಅತಿ ಹೆಚ್ಚಿನ ರೀತಿಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಕಾಣಲಿ ಅಂತ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಏನು ಈಗ ಜಾತಿ ಭೇದ ಎಲ್ಲಾ ಬಿಟ್ಟು ಕೆಂಪೇಗೌಡ ಜಯಂತಿಗೆ ಈ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಈ ದಿನ ಏನು ಕೆಂಪೇಗೌಡರು ಆಚರಣೆ ನಾವು ಮಾಡ್ತಾ ಇದೀವಿ. ಏಕೆ ಮಾಡ್ತಾ ಇದೀವಿ ಅಂದ್ರೆ ಎಷ್ಟೋ ಜನ ಮಹಾನೀಯರು ನಮಗೆ ಇವತ್ತು ನಾವು ಬೆಳೆದು ನಿಲ್ಲಬೇಕು ಅಂದ್ರೆ ಅವರ ಒಂದು ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮಾರ್ಗದರ್ಶನ ನಡೀತಾ ಇರೋದಕ್ಕೋಸ್ಕರನ ನಾವು ಒಂದು ಆಡಳಿತ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನು ನಾವು ಕೆಂಪೇಗೌಡರ ಒಂದು ರೂಢಿ ಮಾಡಿಕೊಂಡು ಈಗ ಅಧಿಕಾರಗಳಲ್ಲಿ ಇರ್ತಾರಲ್ಲ ಪ್ರತಿನಿಧಿಗಳಿಗನ ಆ ಒಂದು ಕಾರ್ಯ ರೂಪಗಳನ್ನು ಜನಗಳಿಗೆ ತಲುಪಿಸಿ ಒಳ್ಳೆ
ಕಾರ್ಯರೂಪಗಳನ್ನು ನೀಡುತ್ತಾರೆ ಅಂತ ಭಾವಿಸುತ್ತಾ ಈ ಕನಕಗೌಡ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕರೆದು ಏನು 4 ಮಾತುಗಳು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು